ರೈತ ಬಾಂಧವರಿಗೆ ಕೃಷಿ ಇಲಾಖೆ ವತಿಯಿಂದ ಬಿತ್ತನೆ ಬೀಜ ವಿತರಿಸಿದ ಶಾಸಕ ಮಂಜು. ವೈಜ್ಞಾನಿಕ ಪದ್ಧತಿಯಲ್ಲಿ ಬೇಸಾಯ ಮಾಡಿ ಕೃಷಿಯನ್ನ ಲಾಭದಾಯಕ ಉದ್ಯಮವನ್ನಾಗಿಸಿಕೊಳ್ಳಲು ಶಾಸಕರು ಕರೆ ನೀಡಿದರು. ಕೃಷಿ ಇಲಾಖೆ ವತಿಯಿಂದ ರೈತ ಬಾಂಧವರಿಗೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ವಿತರಿಸಿದ ಶಾಸಕ ಎಚ್.ಟಿ. ಮಂಜು. ಕೆಆರ್ಪೇಟೆ ಪಟ್ಟಣದ ಹೇಮಾವತಿ ಬಡಾವಣೆಯಲ್ಲಿರುವ ಕೃಷಿ ಇಲಾಖೆ ಕಚೇರಿ ಆವರಣದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಶಾಸಕ ಎಚ್.ಟಿ. ಮಂಜು ರೈತ ಬಾಂಧವರಿಗೆ ಭತ್ತ, ರಾಗಿ, ಜೋಳ, ಅಲಸಂದೆ ಹಾಗೂ ಕೃಷಿ ಪರಿಕರಗಳನ್ನು ವಿತರಿಸಿ ವೈಜ್ಞಾನಿಕ ಪದ್ಧತಿಯಲ್ಲಿ ರೈತರು ಕೃಷಿ ಅಧಿಕಾರಿಗಳ ಸಲಹೆ, ಸೂಚನೆ ಹಾಗೂ ಮಾರ್ಗದರ್ಶನ ಪಡೆದು ಬೇಸಾಯ ಮಾಡಿ ಕೃಷಿಯನ್ನ ಲಾಭದಾಯಕ ಉದ್ಯಮವನ್ನಾಗಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಾನಕಿರಾಮ್, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಸಂತೋಷ್ ಕುಮಾರ್, ಕೃಷಿ ಅಧಿಕಾರಿಗಳಾದ ಶ್ರೀಧರ್, ಪ್ರಗತಿಪುರ ರೈತ ಬಾಂಧವರು ಸೇರಿದಂತೆ ರೈತ ಮಹಿಳೆಯರು ಉಪಸ್ಥಿತರಿದ್ದರು. ಡೈರೆಕ್ಟ್ ಮಾಡ್ತಿಲ್ಲ, ಅದು ಪ್ಯಾಕಿಂಗ್ ಏನಿಲ್ಲ, ಡೈರೆಕ್ಟ್ ಕೊಡ್ತಿಲ್ಲ. ಇವತ್ತಿನಿಂದ ಬಿತ್ತನೆ ಬೀಜ, ಭತ್ತದ ಬಿತ್ತನೆ ಬೀಜ ವಿತರಣೆಯನ್ನ ಸಾಂಕೇತಿಕವಾಗಿ ನಾವು ಶುರು ಮಾಡ್ತಾ ಇದ್ದೀವಿ. ಇದಕ್ಕೆ ಮಾನ್ಯ ಜನಪ್ರಿಯ ಶಾಸಕರಾದ ಮಂಜಣ್ಣನವರು ಈ ಕಾರಣಕ್ಕೆ ಆಗಮಿಸಿದ್ದಾರೆ. ಅವರನ್ನ ಸ್ವಾಗತವನ್ನು ಕೋರ್ತಾ ಈ ಒಂದು ಬಿತ್ತನೆ ಬೀಜದ ವಿತರಣೆಯನ್ನ ಮಾನ್ಯ ಶಾಸಕರಿಂದ ನಾವು ಕೊಡಿಸೋ ಮುಖಾಂತರ ಶುರು ಮಾಡ್ತಾ ಇದ್ದೀವಿ. ಕೆಆರ್ಪೇಟೆ ತಾಲೂಕಿನಲ್ಲಿ ನಮಗೆ ಇದುವರೆಗೆ 490 ರಾಜ್ಯಕ್ಕೆ ಅನ್ನವಿರುವಂಥ ರೈತ ಸಂಖ್ಯೆಯಾಗಿರ್ತಾನೆ ಅನ್ನೋ ಒಂದು ಭಾವಕ್ಕೆ ನಮಗೆ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಹಾಗಾಗಿ ಈ ವರ್ಷ ವಾಡಿಕೆಯಕ್ಕಿಂತ ಚೆನ್ನಾಗಿ ಮಳೆ ಆಗಿದೆ. ಹಾಗೆ ನಿಗದಿತ ವೇಳೆಗೆ ಅದೆಲ್ಲರೂ ಸಹ ಕೃಷಿ ತೊಡಗಿಸ್ಕೊಂಡು ಒಂದು ಉತ್ತಮವಾದ ಫಸಲನ್ನ ಬೆಳೆಯೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅನ್ನೋ ಒಂದು ಸಂದೇಶವನ್ನು ತಾವೆಲ್ಲ ನೀಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಬೆಳಗ್ಗೆ ತಾನೇ ಬಂದು ಕೃಷಿ ಅಧಿಕಾರಿಗಳು ಸಾಂಕೇತಿಕವಾಗಿ ಸೂರ್ಯನಕ್ಕೆ ಬಿತ್ತನೆ ಬೀಜ ವಿತರಣೆ ಮಾಡಿರೋ ಮಾತು ಹೇಳಿದ್ದಾರೆ. ಹಾಗಾಗಿ ನಾನು ಮತ್ತು ಮೊನ್ನೆ ಗೃಹಪುಸ್ತಕ ಇನ್ನು ತುಂಬಿರಲಿಲ್ಲ. ಆ ಸಂದರ್ಭದಲ್ಲಿ ಹೇಮಾವತಿ ಬೇತನ್ಗೆ ICC ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ ಕರೆಯಕ್ಕಿನ ಮೊದಲೇ ನಮ್ಮ ಭಾಗಕ್ಕೆ ಕೆರೆ ಕಟ್ಟೆ ತುಂಬಿಸ್ಕೊಳ್ಳಿ ಅನ್ನೋ ಮಾತನ್ನ ನಾನು ಈ ಭಾಗದ ಶಾಸಕನಾಗಿ ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನ ಮಾಡಿದೆ. ಅದಕ್ಕೆ ಪೂರ್ವಕವಾಗಿ ನರಸಿಂಹ ಶ್ರೀಗುಪ್ತರು ಮುಖ್ಯಮಂತ್ರಿಗಳು ಇಬ್ಬರು ಸಹ ಮತ್ತೆ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೆಪುಣೆ ಶಾಸಕರಿಂದ ಒಂದು ಲೆಟರ್ ತಗೊಳ್ಳಿ, ಆ ಬೇಸ್ ಮೇಲೆ ನಾವು ಲೀಡ್ ಮಾಡೋ ಮಾತು ಅಂತ ಹೇಳಿದ್ರು. ನಾವು ಅಲ್ಲೇ ಒಂದು ಹಿಂದೆನೇ ಪತ್ರವನ್ನು ಸಹ ಕೊಟ್ಟಿದ್ದು. ಮೊದಲು ಕೆರೆ ಕಟ್ಟೆ ತುಂಬಿಸಿ ನಾನು ಬಂದಂಥ ರೈತರು ಆ ಕೆರೆ ಕೋಟೆ ಭಾಗದ ಇನ್ ಟೈಮ್ಗೆ ಬಿತ್ತನೆ ಬೀಜ ಮಾಡಲಿಲ್ಲ. ಅದಾದ ನಂತರ ಉತ್ತಮ ಮಳೆ ಆಗಿದೆ.